ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳಿದ್ರೆ ಕೋಸ್ಟಲ್ ಕಿಂಗ್ಸ್ ನಮ್ಮ ಹೆಮ್ಮೆಯ ಮಂಗಳೂರು ಟೀಮ್‌ನ ಓನರ್ ಆಗಿರುವಂತಹ ವಿನೋದ್ ನಾಯ್ಡು ಸರ್ ಇದ್ದಾರೆ ಫ್ರಮ್ ಮಾನ್ಯತಾ ಆ್ಯಂಡ್ ಸರ್ ವೆಲ್ಕಮ್ ಟು ಮ್ಯಾಂಗ್ಳೂರ್. ಎಂಚನಲ್ಲರ್ ಕುಡ್ಲ ಥ್ಯಾಂಕ್ ಯು ವೆರಿ ಮಚ್. ನಾವು ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಟೀಮ್ ಪ್ರೌಡ್ ಓನರ್ಸ್ ಆಗಿದ್ದೀವಿ. ಇವತ್ತು ಮಂಗಳೂರು ಬಂದು ಈ ಪ್ರೆಸ್ ಮೀಟ್ ಮಾಡಿದ್ದೀವಿ. ನಮ್ಮ ಕ್ಯಾಪ್ಟನ್ ಕರುಣ್ ನಾಯರ್, ನಮ್ಮ ವೈಸ್ ಕ್ಯಾಪ್ಟನ್ ಶ್ರೇಯಸ್ ಗೋಪಾಲ್ ಅನೌನ್ಸ್ ಮಾಡಿದ್ದೀವಿ. ಜರ್ಸಿನ ತೋರಿಸಿದ್ದೀವಿ, ನಮ್ಮ ಆ್ಯಂಥಮ್ನೂ ಪಬ್ಲಿಷ್ ಮಾಡಿದ್ದೀವಿ. ಸೊ ಮಂಗಳೂರವ್ರಿಗೆಲ್ಲ ನಮ್ಮ ವಿನಂತಿ, ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ನಿಮ್ಮೊಡೆ ನಾವಿದ್ದೀವಿ. ಇದು ನಿಮ್ಮ ಟೀಮ್. ನೀವು ಹೇಗೆ ನಡೆಸಬೇಕು, ಹೇಗಿರಬೇಕು ಅಂತ ಫೀಡ್ಬ್ಯಾಕ್ ಕೊಡಿ. ನಾವು ಅದನ್ನ 100% ಕನ್ಸಿಡರ್ ಮಾಡಿ ಮುಂದಕ್ಕೆ ಹೋಗ್ತೀವಿ. Yes, I heard that you love Mangalore seafood or food from here, no? How excited are you to be in Mangalore, sir? ನಾನು ಒಂದು ಇಷ್ಟು ದಪ್ಪ ಇರೋದಕ್ಕೆ ಮಂಗಳೂರೇ ಕಾರಣ. ನಿಮ್ಮ ಗೀ ರೋಸ್ಟು ನಾನಿಲ್ಲಿ ಬಂದಾಗ ನಿಮ್ಮ ಗಿರಿಮಂಜಾಸ್ ಆಗಲಿ, ಮಚ್ಲಿ ಆಗಲಿ, ಇನ್ ಜನರಲ್ ಮಂಗಳೂರಲ್ಲಿರೋ ಫುಡ್ ಈಸ್ ಅಮೇಝಿಂಗ್. Okay. ಬಟ್ ನಾನು ಇದು ಈಗಾಗಲೇ ಮುಂಚೆನೂ ಹೇಳಿದ್ದೀನಿ, ಮಂಗಳೂರಿಗೆ ಬರಬೇಕಾಗಿರೋ ರೆಕಗ್ನಿಷನ್, ಸಿಗಬೇಕಾಗಿರೋ ರೆಕಗ್ನಿಷನ್ ಎಲ್ಲೋ ಸಿಕ್ಕಿಲ್ಲ ಅನ್ನೋ ಭಾವನೆಯಲ್ಲಿ ನಾವಿದ್ದೀವಿ. ಮಂಗಳೂರವರು ಪ್ರತಿಯೊಂದು ಫೀಲ್ಡಲ್ಲಿ, ಫೈನಾನ್ಸ್, ಹಾಸ್ಪಿಟಾಲಿಟಿ, ಬ್ಯಾಂಕಿಂಗ್, ಐ ಮೀನ್ ಯು ನೇಮ್ ಇಟ್, ಎಲ್ಲ ಫೀಲ್ಡಲ್ಲೂ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಬಟ್ ಮಂಗಳೂರು ಕ್ರಿಕೆಟರಿಗೆ ಬರಬೇಕಾಗಿರೋ ರೆಕಗ್ನಿಷನ್ ಬಂದಿಲ್ಲ ಅಂತ ನಮ್ಮ ಫೀಲಿಂಗ್. ನಾವು ದಿಸ್ ಇಸ್ ದ ಟೈಮ್, ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಸೇ ಮಂಗಳೂರು ಇಸ್ ರೆಡಿ, ಕೋಸ್ಟಲ್ ಕರ್ನಾಟಕ ಇಸ್ ರೆಡಿ ಆ್ಯಂಡ್ ವಿ ಆರ್ ರೆಡಿ. ಎಸ್, ನಮಗೂ ಕೂಡ ತುಂಬ ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ಬೆಂಗಳೂರಲ್ಲಿದ್ದು ಮಂಗಳೂರನ್ನ ಇಷ್ಟೊಂದು ಪ್ರೀತಿಸ್ತಾ, ಜೊತೆಗೆ ಕ್ರಿಕೆಟ್ಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥ ನಿಮ್ಮ ಯೋಚನೆ ಇದೆ ಅಲ್ವಾ? ಅದಕ್ಕೆ ನಾನು ಮಂಗಳೂರಿಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. 100% ನಾವು ಮಂಗಳೂರು ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ ಸಪೋರ್ಟ್ ಮಾಡ್ತೀವಿ. ಈಗಾಗಲೇ ನಮ್ಮ ಕ್ರಿಕೆಟ್ ಕ್ಲಬ್ಸ್ ಆಗಲಿ, ಸ್ಕೂಲ್ ಕ್ರಿಕೆಟಿಂಗ್ ಆಗಲಿ ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡಬೇಕು, ಕೋಚಿಂಗ್ ಸಪೋರ್ಟ್ ಮಾಡಬೇಕಂತ ಹೇಳಿದ್ದಾರೆ. ಅವ್ರಿಗೆಲ್ಲ ನಾನು ಪ್ರಾಮಿಸ್ ಮಾಡಿದ್ದೀನಿ. ಈ ಮಂಗಳೂರು ಟೀಮ್ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಅನ್ನೋ ಟೀಮ್ ಓನ್ಲಿ ಈ ಮಹಾರಾಜ ಟ್ರೋಫಿ T20 ಟ್ರೋಫಿಗಲ್ಲ, ದಿಸ್ ಇಸ್ ಯುವರ್ ಟೀಮ್. ಈ ಟ್ರೋಫಿ ಆದಮೇಲೆ ಕೂಡ ನೀವು ಇದು ನಮ್ಮನ್ನು ನೋಡ್ತಿರ್ತೀರ. ಸತತವಾಗಿ ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ. ಓಕೆ, ಹೂ ಇಸ್ ಯುವರ್ ಫೇವ್ರೆಟ್ ಪ್ಲೇಯರ್ ಸರ್? Hard one between Karun Nair and Shreyas Gopal. But yeah, I've picked my favorites. I have to. I will go with Shreyas this time. Okay. ಯಾಕಂದರೆ ಶ್ರೇಯಸ್ ನಿಮ್ಗೆ ಗೊತ್ತಿದ ಹಾಗೆ ಲಾಸ್ಟ್ ಇಯರ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಕ್ಯಾಪ್ಟನ್ ಅವರು. So yeah, I mean he's an amazing bowler. Obviously we all know about Karun Nair, and yeah, this time my favorite will be Shreyas Gopal. ಓಕೆ ಸರ್, ಈಗ ಈ ಸ್ಟೇಟ್ ಪ್ರೀಮಿಯರ್ ಲೀಗ್ಗಳು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಕ್ರಿಕೆಟರ್ನ ರೂಪಿಸೋದಕ್ಕೆ ಅಥವಾ ಗಲ್ಲಿ ಗಲ್ಲಿಗಳಲ್ಲಿರೋರನ್ನ ಹುಡುಕಿ ತರೋದಕ್ಕೆ ಅಂತ ಹೇಳಿ? ನೋಡಿ, ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನಾಂಗ ಇರೋದು. 7 ಕೋಟಿ ಜನಾಂಗದಲ್ಲಿ ಇವಾಗ ಒಂದು RCB ಅಂತ ಇಟ್ಕೊಳ್ಳಿ, IPL ಅಂತಿದ್ದಾಗ ನಮಗೆ 4ರಿಂದ 5 ಜನ ನಮಗೆ ಪ್ರತಿಭೆ ತೋರಿಸೋ ಚಾನ್ಸ್ ಸಿಗುತ್ತೆ. ಬಟ್ ನಾವು ಈ ಮಹಾರಾಜ ಕಪ್ ಅಂದಾಗ ದೆರ್ ಇಸ್ ಅ ರೆಗ್ಯುಲೇಷನ್ ಸೇಯಿಂಗ್ ದಟ್ ಓನ್ಲಿ ಕರ್ನಾಟಕದಲ್ಲಿರೋ ಪ್ಲೇಯರ್ಸನ್ನು ಮಾತ್ರ ತೊಗೋಬೇಕಂತ ಒಂದು ರೆಗ್ಯುಲೇಷನ್ ಇದೆ. ಸೊ ಹಾಗಿರುವಾಗ ಈ ಮಹಾರಾಜ ಟ್ರೋಫಿಯಲ್ಲಿ ಭಾಳಷ್ಟು ಜನ BCCIಯಲ್ಲಿರೋ ಸೆಲೆಕ್ಟರ್ಸ್ ಆಗಲಿ, IPL ಟೀಮ್ ಸೆಲೆಕ್ಟರ್ಸ್ ಆಗಲಿ ಬಂದು ನೋಡ್ತಿರ್ತಾರೆ. ಒಂದು ಟ್ಯಾಲೆಂಟ್ನ ತೋರಿಸೋ ಪ್ಲ್ಯಾಟ್ಫಾರ್ಮ್ ಆಗಿ ಇದು ನಿಲ್ಲುತ್ತೆ. ಯು ಹ್ಯಾವ್ 10 ಮ್ಯಾಚಸ್